ಬೆಳಗ್ಗೆನೆ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಏನಾದರೂ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಮತ್ತೆ ಟೊಮೊಟೊ ಪಲ್ಯನ ಮಾಡ್ತಾ ಇದ್ದೀನಿ. 2 ದೊಡ್ಡ ಬಟ್ಲಲ್ಲಿ ಗೋಧಿ ಹಿಟ್ಟು, 1 ಸ್ಪೂನ್ ಉಪ್ಪು ಮತ್ತೆ 2 ರಿಂದ 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಕ್ಕರೆ ಮತ್ತೆ 1 ಬಾಳೆಹಣ್ಣನ್ನ ಹಾಕಿದ್ದೀನಿ. ಸಕ್ಕರೆ ಮತ್ತೆ ಬಾಳೆಹಣ್ಣು ಹಾಕಿದ್ರೆ ಇನ್ನೂ ಟೇಸ್ಟ್ ಸೂಪರ್ ಆಗಿರುತ್ತೆ. ಅದಕ್ಕೋಸ್ಕರ ಹಾಕಿದ್ದೀನಿ. ನೀವು ಕೂಡ ಹಾಕಿ ಟ್ರೈ ಮಾಡಿ ನೋಡಿ. ತುಂಬಾ ಸ್ವೀಟ್ ಅನ್ಸುತ್ತೆ ಚಪಾತಿ ಅಂತೆಲ್ಲ ಅನ್ಕೋಬೇಡಿ. ಖಂಡಿತ ಆ ತರ ಎಲ್ಲ ಏನೂ ಆಗೋದಿಲ್ಲ. ತುಂಬಾ ಸಾಫ್ಟ್ ಆಗಿರುತ್ತೆ. ಜೊತೆಗೆ ಬೇಕಾದ್ರೆ ಕಾದಾರಿಸಿರುವಂತ ಹಾಲನ್ನ ಕೂಡ ಹಾಕೋಬಹುದು. ಸ್ವಲ್ಪನೇ ನೀರನ್ನ ಹಾಕಿ ಚಪಾತಿನ ನೀಟಾಗಿ ಮಿದ್ದು ಎತ್ತಿಟ್ಟಿದ್ದೀನಿ. ಚಪಾತಿ ಹಿಟ್ಟು ರೆಡಿ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಷ್ಟೊಳಗೆ ಟೊಮೊಟೊ ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 4 ರಿಂದ 5 ಈರುಳ್ಳಿ, 5 ರಿಂದ 6 ಟೊಮೊಟೊಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. 7 ರಿಂದ 8 ಹಸಿ ಮೆಣಸಿನಕಾಯಿಗಳನ್ನ ಉದ್ದುದ್ದಕ್ಕೆ ಸೀಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸಿಪ್ಪೆ ಬಿಡಿಸಿ ಅದನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ 5 ರಿಂದ 6 ಸ್ಪೂನ್ ಎಣ್ಣೆ ಹಾಕಿ ಕಾಯೋದಕ್ಕೆ ಅಂತ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಎಣ್ಣೆ ಜೊತೆಗೆ 1 ಸ್ಪೂನ್ ಸಾಸಿವೆ ಹಾಕಿ ಸೇರಿಸಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸುಲಿದಿಟ್ಟಿದ್ದಂಥ ಬೆಳ್ಳುಳ್ಳಿಗಳು ಮತ್ತೆ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಟಿದ್ದಂಥ ಈರುಳ್ಳಿಗಳನ್ನ ಸೇರಿಸಿದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಾದ್ಮೇಲೆ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊಗಳನ್ನ ಸೇರಿಸಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲಾ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. 2 ದೊಡ್ಡ ಗ್ಲಾಸಲ್ಲಿ ನೀರನ್ನ ಸೇರಿಸಿದ್ದೀನಿ. ಜೊತೆಗೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಇದನ್ನು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಯಾಕಂದ್ರೆ ಇನ್ನೂ ಚೆನ್ನಾಗಿ ಅದು ಕುದಿ ಬರಬೇಕು. ಅಷ್ಟರಲ್ಲಿ ಚಪಾತಿನೆಲ್ಲ ಅರ್ದಿಟ್ಕೊಂಡೆ. ಅರ್ದು ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಟೊಮೊಟೊ ಪಲ್ಯ ಕೂಡ ರೆಡಿ ಆಗಿತ್ತು. ಪಲ್ಯ ಆದ್ಮೇಲೆ ಚಪಾತಿನೂ ಸಹ ಮಾಡಿದ್ದೆ. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಟೇಸ್ಟಿಯಾಗಿತ್ತು.